ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SPS ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಡಕ್ಟರ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಆನ್ಲೈನ್ ಅರ್ಜಿ ಸಲ್ಲಿಸುವುದು ಹೆಂಗೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ತನಕ ನೋಡಿ, ಅವಾಗಲೇ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಅರ್ಥ ಆಗುತ್ತೆ ಯಾವ ರೀತಿ ನಾವು ಕಂಡಕ್ಟರ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡೋದು ಆನ್ಲೈನಲ್ಲಿ. ಇದು ನೀವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರ ನೀವು ಅಪ್ಲೈ ಮಾಡ್ಕೊಬೋದು. ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಇದೆ, ಸೊ ಅದನ್ನು ಫಾಲೋ ಮಾಡಿ. ಫಸ್ಟ್ ನೀವು ಗೂಗಲ್ಗೆ ಹೋಗ್ಬಿಟ್ಟು ಪರಿವಾಹನ್ ಸೇವಾ ಪೋರ್ಟಲ್ಗೆ ಟೈಪ್ ಮಾಡಿ. ಟೈಪ್ ಮಾಡಿದಲ್ಲಿ ಈ ಥರ ನಿಮಗೆ ಸ್ಕ್ರೀನ್ ರಿಫ್ಲೆಕ್ಟ್ ಆಗುತ್ತೆ. ಪರಿವಾಹನ್ ಸೇವಾ ಪೋರ್ಟಲ್ ಅದ್ರಲ್ಲಿ ನೀವು ಇಲ್ಲಿ ನೋಡ್ಬೋದು, ಕ್ಲಿಯರ್ ಆಗಿ ಡೀಟೇಲ್ ಆಗಿ ನೋಡ್ಬೋದು. ಮೊದಲಿಗೆ ಇಲ್ಲಿ ನಿಮಗೆ ಆನ್ಲೈನ್ ಸರ್ವಿಸಸ್ ಇದೆ, ನಿಮಗೆ ಡ್ಯಾಶ್ ಬೋರ್ಡ್ ಅಂತ ಇರೋದಲ್ವ, ಡ್ಯಾಶ್ ಬೋರ್ಡಲ್ಲಿ ಏನೇನಿದೆ ಅಂತ ನಿಮಗೆ ಇಲ್ಲಿ ನೋಡ್ಬೋದು. ಓಕೆನಾ, ಫಸ್ಟ್ ಆನ್ಲೈನ್ ಸರ್ವಿಸಸ್ ಏನೇನಿದೆ ಅಂತ ಚೆಕ್ ಮಾಡ್ಬೋದು. ಸೆಕೆಂಡ್, ಇಲ್ಲಿ ಕೆಳಗಡೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಡ್ರೈವಿಂಗ್ ಲೈಸೆನ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಡ್ರೈವಿಂಗ್ ಲೈಸೆನ್ಸ್, ಕಂಡಕ್ಟರ್, ಡ್ರೈವಿಂಗ್ ಲೈಸೆನ್ಸ್, ಲರ್ನಿಂಗ್ ಲೈಸೆನ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಆನ್ಲೈನ್ ಸರ್ವಿಸಸ್ ಇನ್ ದ ಪೋರ್ಟಲ್ ಆರ್ ಅವೈಲೇಬಲ್ ಓನ್ಲಿ ಫಾರ್ ದ ಸ್ಟೇಟ್ ಲಿಸ್ಟೆಡ್ ಬಿಲೋ ಅಂತ. ಅಲ್ಲಿ ನಿಮ್ಗೆ ಯಾವ ಸ್ಟೇಟ್ ಅಲ್ಲಿ ಇದೆಯೋ ಆ ಸ್ಟೇಟ್ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವು ಕರ್ನಾಟಕ ಅಂತ ಇದ್ದೀವಿ, ಕರ್ನಾಟಕ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ನಿಮಗೆ ಡೀಟೇಲ್ಸ್ ಏನು, ಇಶ್ಯೂ ಆಫ್ ಲರ್ನಿಂಗ್ ಲೈಸೆನ್ಸ್ ಯಾವ ರೀತಿ, KYC ಆಗಲಿ, ಇಶ್ಯೂ ಆಫ್ ಡೂಪ್ಲಿಕೇಟ್ LL, DL ಎಕ್ಸ್ಟ್ರಾಕ್ಟ್ ಆಗಲಿ, ನಿಮಗೆ ಡೀಟೇಲ್ ಆಗಿ ಇದರಲ್ಲಿ ಓದ್ಕೊಬೋದು ಏನಿದೆ ಅಂತ. ನೀವು ಫಸ್ಟಿಗೆ ಇವಾಗ ನಾವು ಕಂಡಕ್ಟರ್ ಲೈಸೆನ್ಸ್ ಬಗ್ಗೆ ಮಾತಾಡ್ತಾ ಇವಾಗ ನ್ಯೂ ಕಂಡಕ್ಟರ್ ಲೈಸೆನ್ಸ್ ಬಗ್ಗೆ ನಾವು ಯಾವ ರೀತಿ ಅರ್ಜಿ ಸಲ್ಲಿಸೋದು, ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಸ್ಕಿಪ್ ಮಾಡ್ಕೋಬೇಡಿ. ಇಲ್ಲಿ ನೋಡಿದ್ರಲ್ಲ ನಿಮಗೆ ಅಪ್ಲಿಕೇಶನ್ ರಿಕ್ವೆಸ್ಟ್ ಡೀಟೇಲ್ಸ್, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅಪ್ಲೋಡ್ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತೆ ಒಂದು ಫೋಟೋ ಬೇಕಾಗತ್ತಾ, ಮತ್ತೆ ಸಿಗ್ನೇಚರು, ಮತ್ತೆ ಲಾಸ್ಟ್ಗೆ ಪೇಮೆಂಟ್ ಯಾವ ರೀತಿ ಪೇಮೆಂಟ್ ನಾವು ಮಾಡಬೇಕು ಎಲ್ಲ ನಿಮ್ಗೆ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ ನೆಕ್ಸ್ಟ್ ಸ್ಕ್ರೀನ್ ನೀವು ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಅಥೆಂಟಿಕೇಶನ್, ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಒಂದು ಬರುತ್ತೆ, ಸಬ್ಮಿಟ್ ವಿತ್ ಆಧಾರ್ ಅಥೆಂಟಿಕೇಶನ್. ಮೊದಲಿಗೆ ನೀವು ಸಬ್ಮಿಟ್ ವಿತ್ ಆಧಾರ್ ಅಥೆಂಟಿಕೇಶನ್ ಹೋಗಿ, ವಿತೌಟ್ OTPನೂ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಖಂಡಿತ ನಿಮ್ಗೆ ಆಧಾರ್ ಅಥೆಂಟಿಕೇಶನ್ ಬಂದೇ ಬರುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ ಅಂತ ಕ್ಲಿಯರ್ ಚೆಕ್ ಲಿಸ್ಟ್ ಅಲ್ಲಿ ಇದೆಯಲ್ಲ, ಇಲ್ಲಿ ಆಧಾರ್ ನಂಬರ್ ಅಂತ ಕಾಣ್ತಾ ಇದೆಯಲ್ಲ, ಅದು ಕ್ಲಿಕ್ ಮಾಡ್ಕೊಂಡು ನೀವು ಆಧಾರ್ ನಂಬರ್ ಹಾಕಿ. ಆಮೇಲೆ ನಿಮಗೆ ಜನರೇಟ್ OTP ಆಧಾರ್ ನಂಬರ್ ಟೈಪ್ ಮಾಡಿ. ಫಸ್ಟ್ ಈ ರೀತಿ ನಾನು ಟೈಪ್ ಮಾಡ್ತಾ ಇದ್ದೀನಲ್ಲ ಆ ರೀತಿ ಟೈಪ್ ಮಾಡ್ಕೊಳ್ಳಿ. ಫಸ್ಟ್ ದಯವಿಟ್ಟು ಇದನ್ನ ನೀವು ಆಧಾರ್ ಅಥೆಂಟಿಕೇಶನ್ಗೆ ಹೋಗಿ, ಯಾಕಂದ್ರೆ ನಿಮ್ಗೆ ಫುಲ್ ಡೀಟೇಲ್ ಅದೇ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ವಿತೌಟ್ ಆಧಾರ್ ಅಂದ್ರೆ ಅದು ಮೊಬೈಲ್ OTPಗೆ ಹೋಗುತ್ತೆ. ಈ ವಿತ್ ಅಂದ್ರೆ ವಿತ್ ಆಧಾರ್ ಅಥೆಂಟಿಕೇಶನ್ ಅಂದ್ರೆ ನಿಮ್ದು ಡೀಟೇಲ್ಸ್ ಏನೇ ಇದ್ರು ಫುಲ್ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ OTP ಟೈಪ್ ಮಾಡ್ತಾ ಇದೀನಿ. ಇಲ್ಲಿ ಚೆಕ್ ಲಿಸ್ಟ್ ಅಲ್ಲಿ ಎಲ್ಲ ನೀವು ಡನ್ ಅಂತ ಹಾಕೊಂಡು ಅಥೆಂಟಿಕೇಟ್ ಅಂತ ಕೊಡಿ. ಇಲ್ಲಿ ನಿಮ್ಗೆ ಟೈಮಿಂಗ್ ಕೂಡ ನೋಡ್ತಾ ಇದೆ, ವಿತ್ ಇನ್ ದ ಟೈಮಿಂಗ್ ಅಲ್ಲಿ. ಇಲ್ಲಿ ನೋಡಿದ್ರಲ್ಲಿ ಇಲ್ಲಿ ನಿಮಗೆ ಫುಲ್ ಕಂಪ್ಲೀಟ್ ಅಪ್ಲಿಕೇಶನ್ ಡೀಟೇಲ್ಸ್ ಆಗಲಿ, ಅಡ್ರೆಸ್ ಡೀಟೇಲ್ಸ್ ಆಗಲಿ ಕಂಪ್ಲೀಟ್ ವಿತ್ ಫೋಟೋ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವ, ಆ ರೀತಿ ನಿಮಗೆ ಇಲ್ಲಿ. ಆಮೇಲೆ ನಿಮ್ಗೆ ಇನ್ನೊಂದು ಪರ್ಸನಲ್ ಡೀಟೇಲ್ಸ್ ಆಗಲಿ, ಅಡ್ರೆಸ್ ಡೀಟೇಲ್ಸ್ ಆಗಲಿ, ಮೆಡಿಕಲ್ ಡೀಟೇಲ್ಸ್ ಆಗಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಫಸ್ಟಿಗೆ ನಿಮ್ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಹತ್ತಿರದ RTO ಯಾವ್ದಿದೆ ನಿಮ್ಮ ಊರ ಕಡೆದು RTO, ನಿಮ್ಮ ಇವಾಗ ನಮ್ದು ಬಂದ್ಬಿಟ್ಟು ಸೆಲೆಕ್ಟ್ RTO ಅಂತ ಇದೆಯಲ್ಲ, ಅಲ್ಲಿ ನಾವು KR ಆಗಲಿ, ಬ್ಯಾಂಗ್ಳೂರ್ ಆಗಲಿ, ನಮ್ದು ಹತ್ತಿರದ RTO ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಡಿಕ್ಲರೇಷನ್ ಬಂದ್ಬಿಟ್ಟು ನಿಮ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಫಿಲ್ ಮಾಡಿ. ಫಿಲ್ ಯಾವ್ದಾದ್ರು ಮಿಸ್ ಆಗಿದ್ರೆ ಫೋನ್ ನಂಬರ್ ಆಗಲಿ, ನಿಮ್ದು ಇಮೇಲ್ ID ಆಗಲಿ, ನಿಮ್ದು ಆಲ್ಟರ್ನೇಟಿವ್ ನಂಬರ್ ಆಗಲಿ ಏನಾದ್ರು ಮಿಸ್ ಆಗಿದ್ರೆ ನೀವು ಟೈಪ್ ಮಾಡ್ಕೊಬೋದು. ನಿಮ್ ಜೆಂಡರು ಎಲ್ಲ ಕರೆಕ್ಟ್ ಆಗಿದೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಡಿಕ್ಲರೇಷನ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು RTO, ನಿಮ್ದು ಹತ್ತಿರದ RTO ಇದೆಯಲ್ಲ, ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ದು. ಆ ರೀತಿ ನೀವು ಸೆಲೆಕ್ಟ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಕೊಂಡು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ, ಒನ್ಸ್ ನೀವು ಸಬ್ಮಿಟ್ ಆದಮೇಲೆ ನಿಮ್ದು ಅಡ್ರೆಸ್ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ಸ್ಕ್ರೀನ್ ಹೋದಾಗ ನಿಮ್ದು ಅಡ್ರೆಸ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಅಲ್ಲಿ ನೀವು ಕ್ವಾಲಿಫಿಕೇಶನ್ ಆಗಲಿ ಎಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್ ಅಂತ ಇರುತ್ತಲ್ಲ, ಸ್ಟಾರ್ ಮಾರ್ಕ್ ಅಂತ ಕೊಟ್ಟಿರ್ತಾರಲ್ಲ, ಮ್ಯಾಂಡೇಟರಿ ಫೀಲ್ಡ್ಸ್ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ. ಮತ್ತೆ ಮೇನ್ ಆಗಿ ನಾನು ಹೇಳ್ಬೇಕಾಗಿದ್ದು, ಇಲ್ಲಿ ನೀವು ಕಂಡಕ್ಟರ್ ಜಾಬ್ ಅಪ್ಲಿಕೇಶನ್ ಆಗಲಿ, ಲೈಸೆನ್ಸ್ ಆಗಲಿ ನೀವು ಅಪ್ಲೈ ಮಾಡಬೇಕಾದ್ರೆ ಮೇನ್ ಆಗಿ ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಕೇಳ್ತಾರೆ. ಮೆಡಿಕಲ್ ಸರ್ಟಿಫಿಕೇಟ್ ಹೆಂಗ್ ಅಪ್ಲೈ ಮಾಡೋದು ಸರ್, ನಮಗೆ ಇದು ಹೆಂಗ್ ಐಡಿಯಾ ಇಲ್ಲ, ಅದು ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕಂದ್ರೆ ಜಸ್ಟ್ ನೀವು ನಿಮ್ಮ ಜಿಲ್ಲೆಯಲ್ಲಾಗ್ಲಿ, ನಿಮ್ಮ ತಾಲೂಕಲ್ಲಾಗ್ಲಿ, ನೀವು ಸರ್ಕಾರಿ ಆಸ್ಪತ್ರೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಈ ರೀತಿ ನಾವು ಜಾಬ್ ಅಪ್ಲಿಕೇಶನ್ ಆಗ್ತಾ ಇದೀವಿ ಕಂಡಕ್ಟರ್ ಬಗ್ಗೆ, ನಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗಿದೆ, ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತ ಅವ್ರು ಮಾಡ್ಕೊಡ್ತಾರೆ. ಅದನ್ನ ಇಟ್ಕೊಂಡು ನೀವು ಇಲ್ಲಿ ಸಬ್ಮಿಟ್ ಮಾಡಬಹುದು ಡೀಟೇಲ್ಸ್.
ಮೆಡಿಕಲ್ ಡೀಟೇಲ್ಸ್ ಅಂತ ಇರುತ್ತಲ್ವ, ಅದು ಡೀಟೇಲ್ಸ್ ನೋಡ್ತೀನಿ ಸ್ಕ್ರೀನಲ್ಲಿ ಬರುತ್ತೆ. ಇವಾಗ ನೋಡಿ, ಮೆಡಿಕಲ್ ಸರ್ಟಿಫಿಕೇಟ್, ಇನ್ಸ್ಟಿಟ್ಯೂಷನ್ ನೇಮು, ಮತ್ತೆ ಹಾಸ್ಪಿಟಲ್ ಡೀಟೇಲ್ಸ್, ಸರ್ಟಿಫಿಕೇಟ್ ನಂಬರು, ಯಾವ ಡೇಟಿಗೆ ನಿಮ್ಗೆ ಇಶ್ಯೂ ಮಾಡಿದ್ದು, ರಿಜಿಸ್ಟ್ರೇಷನ್ ಆಫ್ ದ ಡಾಕ್ಟರ್, ಮತ್ತೆ ಡಾಕ್ಟರ್ ಹೆಸರು, ಡಾಕ್ಟರ್ ನೇಮು ಎಲ್ಲ ನೀವು ಫಿಲ್ ಮಾಡ್ಬೇಕಾಗತ್ತೆ. ಮತ್ತೆ ನೀವು ಫಿಲ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕ್ಯಾಪ್ಚೆ ಅಂತ ಇದೆಯಲ್ಲ, ಅದೆಲ್ಲ ನೀವು ಡಿಕ್ಲರೇಷನ್ ಓದ್ಕೊಂಡು ಕ್ಯಾಪ್ಚೆ ಅಂತ ಕೊಟ್ಟಾಗ ನೀವು ಸಬ್ಮಿಟ್ ಆದಾಗ ನಿಮ್ಗೆ ಒಂದು ಪೇಮೆಂಟ್, ಇದನ್ನ ನಾನು ಸಬ್ಮಿಟ್ ಮಾಡಕ್ ಹೋಗ್ತಾ ಇಲ್ಲ, ನಿಮ್ಗೆ ಸಬ್ಮಿಟ್ ಮಾಡ್ಬೇಕಂದ್ರೆ ಅಲ್ಲಿ ನೀವು ಪೇಮೆಂಟ್ ಫೀಲ್ಡ್ ಅಂತ ಬರುತ್ತೆ, ನೀವು ಪೇಮೆಂಟ್ ಮಾಡಿದಾಗ ಅಪ್ಲಿಕೇಶನ್ ನಿಮಗೆ ಜನರೇಟ್ ಆಗುತ್ತೆ, ನೀವು ಅಪ್ಲಿಕೇಶನ್ ಹಾಕ್ಬೇಕು. ಇದೇ ರೀತಿ ನಿಮ್ಗೆ ಹೆಚ್ಚಿನ ವಿಡಿಯೋಗಳಿಗೂ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಆನ್ಲೈನ್ ಸರ್ವಿಸಸಲ್ಲಿ ನಿಮಗೆ ಡೀಟೇಲ್ ಆಗಿ ಯಾವ ರೀತಿ ಅಪ್ಲಿಕೇಶನ್ಸ್ ಹಾಕೋದು, ಮತ್ತು ಸ್ಕಾಲರ್ಶಿಪ್ಸ್ ಆಗಲಿ ಏನೇ ಆಗಲಿ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.